ತನ್ನ ಬಳಿ ಇರುವಂತಹ ಶ್ವಾನಕ್ಕೆ 50 ಕೋಟಿ ಅಂತ ಹೇಳೋ ಮೂಲಕವಾಗಿ ಪೋಸ್ಟ್ ಕೊಟ್ಟಿದ್ದಂತಹ ಸತೀಶ್ನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ದಾಳಿಯ ವೇಳೆಯಲ್ಲಿ ಸತೀಶ್ನ ಬಂಡವಾಳ ಬಟಾ ಬಯಲಾಗಿದೆ. ಸತೀಶ್ ಕೋಟಿ ವ್ಯವಹಾರ ನಡೆಸೇ ಇಲ್ಲ ಅನ್ನೋದು ಕೂಡ ಖಾತ್ರಿಯಾಗಿದೆ. 80,000 ಮೌಲ್ಯದ ನಾಯಿ ಅಂತ ತನಿಖೆಯಿಂದ ಬಯಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ದಾರಿ ತಪ್ಪಿಸೋ ಸಲುವಾಗಿ ಈತ ಈ ರೀತಿಯಾಗಿ ಸುಳ್ಳನ್ನ ಹಬ್ಬಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಪ್ಪು ಮಾಹಿತಿ ನೀಡಿದ್ರೆ ಕಾನೂನು ರೀತಿಯ ಕ್ರಮವನ್ನ ಎದುರಿಸಬೇಕಾಗುತ್ತೆ, ಹುಷಾರ್ ಅಂತ ಇಡಿ ಅಧಿಕಾರಿಗಳು ಎಚ್ಚರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ತನ್ನ ಬಳಿ ಇರುವಂತಹ ನಾಯಿಗಳು ವಿದೇಶಿ ತಳಿಯ ನಾಯಿಗಳು, ಅದರ ಮೊತ್ತ ಕೋಟಿ ಅಂತೆಲ್ಲ ಹೇಳ್ಕೊಂಡಿದ್ದ. ಇದೊಂದು ನಾಯಿಯನ್ನ ತೋರಿಸೋ ಮೂಲಕವಾಗಿ ಇದು ಬರೋಬ್ಬರಿ 50 ಕೋಟಿಯ ನಾಯಿ ಅಂತ ಕೂಡ ಪೋಸ್ಟ್ ಕೊಟ್ಟಿದ್ದ. ಆನಂತರದಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ಆತನ ಮನೆಯನ್ನ ಹುಡುಕಾಡಿದ್ದಾರೆ. ಆಗ ಆತನ ಬ್ಯಾಂಕ್ ವಹಿವಾಟನ್ನ ಚೆಕ್ ಮಾಡಿದಾಗ ಆತನ ಬ್ಯಾಂಕ್ ವಹಿವಾಟಿನಲ್ಲಿ ಕೋಟಿ ವ್ಯವಹಾರ ಆಗೇ ಇಲ್ಲ ಮತ್ತು ಆತನ ಬಳಿ ವಿದೇಶಿ ತಳಿಯ ನಾಯಿಗಳು ಇಲ್ಲ ಮತ್ತು ಈತನ ಬಳಿ ಕೋಟಿ ಬೆಲೆ ಬಾಳುವಂತಹ ನಾಯಿಗಳು ಕೂಡ ಇಲ್ಲ ಅನ್ನೋದು ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಇಡಿ ದಾಳಿ ನಡೆಸಿದಾಗ ಇಡಿ ಅಧಿಕಾರಿಗಳಿಗೆ ಶಾಕ್ ಆಯ್ತಾ? ಇವನು ಹೇಳಿದ್ದೆಲ್ಲ ವಿಚಾರಗಳು ಎಷ್ಟು ಸುಳ್ಳು ಅಂತ? ಖಂಡಿತವಾಗಿದ್ದೀವಿ. ಯಾಕೆಂದರೆ ಪ್ರಮುಖವಾಗಿ ಆತ ತನ್ನ ಬಳಿ ಇರುವಂಥ ನಾಯಿಗಳು ಕೋಟಿ ಬೆಲೆಯ ನಾಯಿಗಳು ಅಂತ ಹೇಳಿ ಕಳೆದ 5-6 ವರ್ಷಗಳಿಂದಲೂ ಕೂಡ ಇದೇ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸುವಂಥದ್ದು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ವೈರಲ್ ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದ. ಅಂದರೆ ಕಳೆದ 5 ವರ್ಷದ ಹಿಂದೆಯೂ ಕೂಡ ಆತ ಫಸ್ಟ್ ಇಂಟ್ರಡ್ಯೂಸ್ ಆಗಿದ್ದು 1 ಕೋಟಿಯ ನಾಯನ್ನು ಬೆಂಗಳೂರಿಗೆ ತಂದಿದ್ದೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದ ಮೂಲಕ ಇಂಟ್ರಡ್ಯೂಸ್ ಆಗ್ತಾನೆ. ಅದಾದ ಬಳಿಕ ಅದರ ಬೆಲೆಯ ಮೊತ್ತವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗುವಂಥದ್ದು. ಅದಾದ 1 ವರ್ಷದ ಬಳಿಕ 5 ಕೋಟಿ ಅಂತ ಹೇಳಿ, ಅದಾದ ನಂತರ ಕಳೆದ 6 ತಿಂಗಳ ಬಳಿಕ 6 ತಿಂಗಳ ಹಿಂದೆ ಅಷ್ಟೇ 50 ಕೋಟಿಯ ನಾಯನ್ನ ಖರೀದಿ ಮಾಡಿದ್ದೇನೆ ಅಂತೇಳಿ ಎಲ್ಲ ಕಡೆ ಕೂಡ ಪ್ರಚಾರವನ್ನು ಮಾಡಿಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಸಾಮಾನ್ಯವಾಗಿ ಇದರ ಬಗ್ಗೆ ಅನುಮಾನ ಹುಟ್ಟಿತ್ತು. ಯಾವುದು ವಿದೇಶದಿಂದ ಈ ರೀತಿಯಲ್ಲಿ ಬ್ರೀಡನ್ನು ತಂದಿದ್ದೀನಿ ಮತ್ತು ಅದನ್ನು 50 ಕೋಟಿಗೆ ಹಣ ಕೊಟ್ಟು ತಂದಿದ್ದೀನಿ, ಈ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ತಕ್ಷಣವೇ ಇಡಿ ಅಧಿಕಾರಿಗಳು ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರು. ಹವಾಲಾದ ಮೂಲಕ ಏನಾದರೂ ಟ್ರಾನ್ಸಾಕ್ಷನ್ ನಡೀತಾ ಇದೆಯಾ ಏನೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆತನ ಮನೆಗೆ ಹೋಗಿ ವಿಚಾರಣೆಗೊಳಪಡಿಸಿದಾಗ ಆತನ ಅಸಲಿ ಬಣ್ಣ ಬಯಲಾಗಿರುವಂಥದ್ದು. ಅದು ಕೇವಲ 80,000ದ ನಾಯಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಲೋಕಲ್ ಬ್ರೀಡನ್ನು ಆತ ಬಳಸ್ಕೊಂಡಿದ್ದ. ಅಂದರೆ ವಿದೇಶದಿಂದ ಇದನ್ನು ತಳಿ ಮಾಡಿ ಅದನ್ನು ಇಲ್ಲಿಗೆ ತಂದು ಸಾಕ್ತಾ ಇರಲಿಲ್ಲ. ಅದು ಇಲ್ಲಿ ಲೋಕಲ್ ಬ್ರೀಡ್ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಜೊತೆಗೆ ಆತನ ಬ್ಯಾಂಕ್ ಅಕೌಂಟ್ನಲ್ಲಿ ಕೂಡ ಯಾವುದೇ ರೀತಿಯ ಹಣದ ಟ್ರಾನ್ಸಾಕ್ಷನ್ ಆಗಿಲ್ಲದೆ ಇರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕುತ್ತೆ. ಮಾಹಿತಿ ಸಿಕ್ಕಿದ ಬಳಿಕ ಆತನಿಗೆ ಸಂಬಂಧಪಟ್ಟಂತೆ ಬೇರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಎಲ್ಲೂ ಕೂಡ ಆತನ ಬ್ಯಾಂಕ್ನ ವ್ಯವಹಾರಗಳು ಅಷ್ಟಾಗಿ ನಡೆದಿಲ್ಲದೆ ಇರುವಂಥದ್ದು ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಕೊನೆಗೆ ಆತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಲ್ಲಿ ಅಪ್ಲೋಡ್ ಮಾಡುವಂಥದ್ದು ಮತ್ತು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಿದರೆ ನಿನ್ನ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಇಡಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯನ್ನು ಕೊಟ್ಟು ನಿನ್ನೆ ಸಂಜೆ ಆ ಪರಿಶೀಲನೆಯನ್ನು ಮುಕ್ತಾಯಗೊಳಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.